ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ವೈನಾಡ್ ಕೇರಳ. ಈಗ ಲಾಡ್ಜಲ್ಲಿದ್ದೀವಿ. ಸ್ವಲ್ಪ ಲೇಟಾಗಿ ಎದ್ದಿರೋದು ಇವತ್ತು, ಯಾಕಂದರೆ ಫುಲ್ ಆರಾಮಿದ್ದಿಲ್ಲ ನನಗೆ. ಹಂಗಾಗಿ ಈಗ 2 ಗಂಟೆ ಆಗಿದೆ. ಇಲ್ಲೇ ಒಂದು ಯಾವುದು ಇರಿ ಒಂದು ನಿಮಿಷ, ತುರುವನೆಲ್ಲಿ ಟೆಂಪಲ್ ಅಂತ ನಮಗಿದು ಲೀಸ್ಟ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿ. ಅಂದರೆ ಈ ಲಾಡ್ಜ್ ಅವರು ಇದೊಂದು ಬೆಸ್ಟ್ ನಮಗೆ, ಯಾಕಂತಂದರೆ ನಾವು ಎಲ್ಲೆಲ್ಲಿಗೆ ಹೋಗಬೇಕು ಎಲ್ಲೆಲ್ಲಿಗಿಲ್ಲ ಅದೆಲ್ಲ ನಮಗೆ ನೋಡೋದಕ್ಕೆ ಇದು ಮಾಡೋದಕ್ಕೆ ಅನುಕೂಲ ಮಾಡಿ ಕೊಟ್ಟಿರ್ತಾರೆ ಈ ಟೈಪು. ಇದನ್ನು ನೋಡಿಕೊಂಡು ಯಾವ್ಯಾವ ಪ್ಲೇಸ್ ನೋಡೋದು ಯಾವ್ಯಾವಿಲ್ಲ ಅಂತ ಹೋಗೋದೀಗ. ಈಗ ಫಸ್ಟ್ ಹೋಗ್ತಾ ಇರೋದೇ ತಿರುವನೆಲ್ಲಿ ಟೆಂಪಲ್ ಅಂತ. ಈ ಬರೋ ದಾರಿಲಿ ನೋಡೋಣ, ಅಲ್ಲಿ ಎಲ್ಲಾದರೂ ಒಂದಲ್ಲಿ ಸ್ಟಾಪ್ ಹಾಕಿ ಬ್ರೇಕ್ಫಾಸ್ಟ್ ಅಂತ ಆಗಿದೆ ನಮ್ದು ಈಗ ಆಲ್ರೆಡಿ. ಈಗೇನಿಲ್ಲ, ಹೋಗಿ ಸೀದಾ ಗುಡಿಯಲ್ಲಿ ಸಿಗೋಣ. ಹೆಂಗಿದೆ ಹೆಂಗಿಲ್ಲ ನೋಡ್ಕೊಂಬರುವಂತ್ರಿ. ಗೈಸ್, ತಿರುವನೆಲ್ಲಿ ಟೆಂಪಲ್ಲು, ತಿರುವನೆಲ್ಲಿ ಟೆಂಪಲ್ಗೆ ಬಂದಿದ್ದೀವಿ ಈಗ. ಇದೆ ಬ್ಯಾಕ್ ಸೈಡ್ ಕಾಣ್ತಿದೆಯಲ್ಲ ನಿಮಗೆ, ಇದೆ ತಿರುವನೆಲ್ಲಿ ಟೆಂಪಲ್ಲು ನೋಡಿ. ಇದು ಎಂಟ್ರೆನ್ಸು. ಅಂದರೆ ಇಲ್ಲೆಲ್ಲ ದುಡ್ಡು ಕೊಟ್ಟು ಪಾರ್ಕಿಂಗ್ ಮಾಡಬೇಕಾಗ್ತೈತೆ. ಇದೆ ನೋಡಿ. ಈಗ ಹೋಗಿ ಏನು ಎತ್ತ ತಿಳ್ಕೊಂಬರೋಣ. ಆಲ್ಮೋಸ್ಟ್ ಆಲ್ ಒಂದು 30 ಕಿಲೋಮೀಟರ್ಸ್ ಇರ್ಬೋದು. 30 ಕಿಲೋಮೀಟರ್ಸ್ ಇದೆ. ಸ್ವಲ್ಪ ಮಳೆ ಜೋರಾಯಿತು. ಗೈಸ್, ಇದೆ ನೋಡಿ ಟೆಂಪಲ್ಲು. ಅಂದರೆ ಪುರಾತನ ಕಾಲದ್ದು, ಹಳೆಯ ಕಾಲದ್ದು. ವೈನಾಡ್ ಡಿಸ್ಟಿಕ್ ಅನ್ನಲ್ಲಿ ಒಂದು ತಿರುವನೆಲ್ಲಿ ಟೆಂಪಲ್ ಅಂತ. ಈ ಟೆಂಪಲ್ ಹೆಸರೇ ತಿರುವನೆಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಯಾವ ಥರ ಬೆಟ್ಟ ನೋಡಿ, ಫುಲ್. ಇಲ್ಲಾದರೂ ಸ್ವಲ್ಪ ಸ್ನೋ ಕಡಿಮೆ ಇರುತ್ತೆ ಅಂದ್ಕೊಂಡಿದ್ವಿ, ಇಲ್ಲೂ ಕಡಿಮೆ ಇಲ್ಲ, ಭಾಳಷ್ಟೇ ಇದೆ. ಶೂ ಎಲ್ಲ ಬಿಟ್ಟು ಬರ್ಬೇಕಾಗ್ತೈತೆ, ಕೆಳಗಡೆನೇ ಬಿಡ್ಬೇಕು ಶೂ. ಹಿಂಗೆ ಹೋಗೋದು ಗೈಸ್, ಸ್ಟ್ರೈಟ್. ಇನ್ನೂ ಎಂಟ್ರಿ ಆಗಿಲ್ಲ ಗುಡಿ ಒಳಗೆ, ಟೆಂಪಲ್ ಒಳಗೆ ಇನ್ನೂ ಎಂಟ್ರಿ ಆಗಿಲ್ಲ. ನಾವು ಹೋಗ್ತಾ ಇದ್ದೀವಿ. ಒಂದ್ಸರಿ ವಿಸಿಟ್ ಮಾಡಿ ತಿರುವನೆಲ್ಲಿ ಟೆಂಪಲ್ಗೆ ನೋಡಿ. ನೋಡಿ ಇಲ್ಲಿ ಹಳೇ ಕಾಲದ್ದು, ಅಂದರೆ ಬರೀ ಕಲ್ಲಲ್ಲೇ ಮಾಡಿರೋದು. ನೋಡಿ, ಇದು ಲೀಸ್ಟ್. ಅಂದರೆ ಟೋಕನ್ ಏನಾದರೂ ತಗೋಬೇಕೇನೋ ಗೊತ್ತಿಲ್ಲ, ಕೇಳೋಣ ಬನ್ನಿ. ಗೈಸ್, 125 ವರ್ಷ ಈ ಗುಡಿಗೆ. 125. ಶ್ರೀಮತಿ ಇಂದಿರಾ ಗಾಂಧಿ के वो सीधा भस्म, वो सीधा भस्म उधर डालेगा. ಗೈಸ್, ಇಲ್ಲಿ ಒಂದು ಮೇಲೆ ಗುಡ್ಡ ಇತ್ತಲ್ಲ, ನಿಮಗೆ ತೋರಿಸಿದ್ನಲ್ಲ, ಆ ಗುಡ್ಡದಲ್ಲಿ ನೀರು ಬರುತ್ತಂತೆ. ನೀರು ಬಂದು ಆ ದೇವ್ರ ಮೇಲೆ ಬೀಳುತ್ತಂತೆ ಅದು ನೀರು. ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಗೆ वो सीधा भस्म है ना, वो उधर डालेगा. ओके, वो इधर बेल्ट वो हिंदू वो पुरातन वो कहता है वो. बस ನೋಡಿದ್ರಲ್ಲ, ಶ್ರೀ ತಿರುವನೆಲ್ಲಿ ಟೆಂಪಲ್. ತಿರುವನೆಲ್ಲಿ ಟೆಂಪಲ್ है, ತಿರುವನೆಲ್ಲಿ ಟೆಂಪಲ್. ओके, अभी काम चल रहा है ना? अभी वो चल रहा है. वो 4 बजे को ओपन होगा. वो सुबह 3 बजे को
चल रहे 3 बजे 3 बजे को चले ಗೈಸ್. ಬೆಳಿಗ್ಗೆ 3 ಗಂಟೆಗೆ ಓಪನ್ ಆಗುತ್ತೆ. ನಾವು ಬಂದಿರೋದೇ ಟೈಮ್ ಎಲ್ಲ ಖರಾಬ್ ಐತಿ, ಈಗ ಕ್ಲೋಸ್ ಆಗಿಬಿಟ್ಟೈತಿ ಈಗ ಗುಡಿ. ಮತ್ತು ಈಗ 6 ಗಂಟೆಗೆ ಓಪನ್ ಆಗುತ್ತಂತೆ. ನೋಡೋಣ. ಆದರೆ 6 ಗಂಟೆ ತನಕ ಇರ್ತೀನಿ. ಇಲ್ಲ ಅಂತಂದರೆ, ಯಾಕಂದರೆ ಇದೆಲ್ಲ ಕಾಡು ಮಧ್ಯ ಗೈಸ್, ಪ್ರತಿಯೊಂದು ಪ್ರಾಣಿಗಳೆಲ್ಲ ಬರ್ತಾ ಇರುತ್ತೆ. ನಮ್ಮ ಸೇಫ್ಟಿನೂ ನಾವು ನೋಡ್ಕೋಬೇಕಾಗುತ್ತಲ್ಲ, ಹಂಗಾಗಿನೇ ಸ್ವಲ್ಪ ಭಯ. ನೋಡೋಣ. 6 ಗಂಟೆ ತನಕ ಇರೋಕ್ಕಾದರೆ ಇರ್ತೀನಿ, ಇಲ್ಲ ಅಂತಂದರೆ ಆದಷ್ಟು ಇಷ್ಟೇ ನೋಡ್ಕೊಂಡು ಹೋಗಿ. ನೋಡಿ ಗೈಸ್, ಇದೇ ಗುಡಿ, ಈಗ ಎಂಟ್ರೆನ್ಸು, ಇದೆಲ್ಲ ಈ ಟೈಪ್ ಇದೆ. ಇದು ನೋಡಿ, ಇದು ಇನ್ಫಾರ್ಮೇಷನ್ನು, ಇದನ್ನು ನೋಟಿಸ್. ಗೈಸ್, ಇಲ್ಲಿ ಹಾಕಿದ್ದಾರೆ ನೋಡಿ ನೋಟಿಸ್ನ. ಸೂಚನೆಗಳು: ಡೋಂಟ್ ಎಂಟರ್ ದಿ ಟೆಂಪಲ್ ವಿತ್ ಶರ್ಟ್ಸ್, ಬ್ಯಾನಿಯನ್ಸ್, ಬ್ಯಾಂಗಲ್ಸಾ ಬ್ಯಾನಿಯನ್ಸಾ lungies and caps on. Don't carry cameras, radios, mobile phone and bags in the temple. Premises: no Hindu shall not enter the temple. Photography takes must be after permission. ಅಂದರೆ ಈ ಫೋಟೋಗ್ರಾಫಿ ಎಲ್ಲ ತಗೋಬೇಕಂತಂದರೆ ಓಕೆ ಅಂಕಲ್, ಬಾಯ್ ಬಾಯ್ ಬಾಯ್. ಇಲ್ಲಿ ಈ ಗುಡಿ ಒಳಗೆ ಈ ಥರ ನಾವು ಈಗ ಹೆಂಗೆ ಬಂದಿದ್ದೀವಲ್ಲ ಆ ಟೈಪ್ ಹೋಗೋಕ್ಕೆಲ್ಲ ಬರೋಲ್ಲ. ಅದಕ್ಕಂತ ಒಂದು ಸಂಪ್ರದಾಯ ಐತೆ. ಈ ಗುಡಿಗೆ ಹೋಗ್ಬೇಕಂತಂದ್ರೆ ಒಂದು ಸಂಪ್ರದಾಯ, ಅಂದರೆ ಶಾಲು, ಟಿವಲ್ಲು, ಆ ಥರದ್ದೆಲ್ಲ ಹಾಕ್ಕೊಂಡು ಇದ್ರೊಳಗೆ ಹೋಗ್ಬೇಕು. ನಾವು ಸುಮ್ಮನೆ ಹೆಂಗೆ ಬಂತಂಗೆ ಹೋಗೋಕ್ಕೆ ಬರೋದೇ ಇಲ್ಲ. ಮತ್ತು ಇನ್ನೊಂದು ಪರ್ಮಿಷನ್ ಇಲ್ಲದೆ ವೀಡಿಯೋಗ್ರಾಫಿ, ಫೋಟೋಗ್ರಾಫಿ ಇದೆಲ್ಲ ಮಾಡೋಂಗಿಲ್ಲ, ಆಯಿತಾ ಗೈಸ್. ಫೋನೆಲ್ಲ ಒಯ್ಯಂಗಿಲ್ಲ, ಕ್ಯಾಪು ಮತ್ತು ಏನು ಒಯ್ಯಂಗಿಲ್ಲ. ಇಲ್ಲೇದೊಂದು light up the night, electric hearts in a city so bright. We're chasing dreams through pixel streams, dancing shadows under glowing. ಗೈಸ್, ಇದು ಪ್ರಸಾದ, ತಿರುನಳ್ಳಿ ಟೆಂಪಲ್ದು ಪ್ರಸಾದ ನೋಡಿ. ಯಾರ್ಯಾರಿಗೆ ಬೇಕು ಕಮೆಂಟ್ ಮಾಡಿ. ಇದೆ ಗೈಸ್, ನಾನು ಒಂದು ತಿರುನಳ್ಳಿ ಟೆಂಪಲ್ದು ಸ್ವೀಟ್ ತಗೊಂಡಿದ್ದೀನಿ. ಯಾಕಂದರೆ ನನಗೆ ಅಯ್ಯಪ್ಪ ಸ್ವಾಮಿ ಗುಡಿದು ಈ ಟೈಪ್ ಒಂದು ಬಾಕ್ಸಲ್ಲಿ ಸ್ವೀಟ್ ಬರ್ತಿತ್ತು. ಆ ಸ್ವೀಟ್ ಭಾಳ ಇಷ್ಟ ನನಗೆ. ಅದಕ್ಕಾಗೆ ಇದ್ರದ್ದು ಹೆಂಗಿದೆ ಅಂತ ಟೇಸ್ಟ್ ನೋಡ್ತೀನಿ. ಭಾಳ ಇಷ್ಟ ಈ ಟೈಪ್ದು, ಅದಕ್ಕಾಗೆ ಗೈಸ್. ಆ ಗುಡಿದು ವರ್ಕ್ ನಡೆಯಕತ್ತೈತೆ ಅಂತ ಹೇಳಿದ್ನಲ್ಲ, ಆ ವರ್ಕಿಗೆ ಪ್ರತಿಯೊಂದು ಮೆಟೀರಿಯಲು ಮತ್ತು ಕಟ್ಟಿಗೆಗಳು A to Z ಇಲ್ಲೇ ವರ್ಕ್ ನಡೀತಾ ಇರೋದು. ಅದು ನೋಡಿ, ಇಲ್ಲಿ ಪ್ರತಿಯೊಂದು ವರ್ಕ್ಗಳನ್ನೆಲ್ಲ ಇಲ್ಲೇ ಮಾಡ್ತಾ ಇರೋದು. ಪ್ರತಿಯೊಂದು ವರ್ಕು ಇಲ್ಲಿ ನೋಡಿ, ಆ ಡಿಸೈನು ಪ್ರತಿಯೊಂದು ಇಲ್ಲೇ, ಅಲ್ಲೆಲ್ಲ ಅವ್ರು ರೆಡಿ ಮಾಡ್ತಾ ಇರೋದಲ್ಲಿ. ಇಷ್ಟೆಲ್ಲ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ಆ ಗುಡಿ ಮೇಲ್ಗಡೆ ಹಾಕ್ತಾರೆ. ಇದನ್ನು ಪ್ರತಿಯೊಂದು ವರ್ಕ್ ಎಲ್ಲ ಇಲ್ಲೇ ನಡೆಯೋದು. ಇನ್ನೂ ಒಂದು ವರ್ಷ ಅಂತೂ ಬೇಕೇ ಬೇಕು, ಆರಾಮಾಗಿ 1 ವರ್ಷ. ಇಷ್ಟೆಲ್ಲ ಮೆಟೀರಿಯಲ್ ಹಾಕಿ ಮಾಡಬೇಕಲ್ಲ, 1 ವರ್ಷ ಬೇಕಾಗುತ್ತೆ ಇದು.
ಹೋಗ್ತಾ ಇದ್ದೀವಿ. ಯಾಕಂತಂದರೆ 6 ಗಂಟೆಗೆ ಓಪನ್ ಆಗೋದಂತೆ ಟೆಂಪಲ್ಲು. ಅದಕ್ಕಾಗಿ ಆದಷ್ಟು ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಮಾಡಿದ್ದೀನಿ. ಇದ್ರದ್ದು ಇನ್ಫಾರ್ಮೇಷನ್ ಎಲ್ಲ ತೋರಿಸಿದ್ನಲ್ಲ, ಅದೇ ಟೈಪೇ ಇರೋದು, ಬೇರೆ ಏನಿಲ್ಲ. ಈಗ ನಾವೇನಾದರೂ ಬೇಗ ಹೋಗಲಿಲ್ಲ ಅಂತಂದರೆ, ಇದೆಲ್ಲ ಫಾರೆಸ್ಟ್ ಏರಿಯಾ, ನಮ್ಮ ರಿಸ್ಕ್ ಎಲ್ಲ ತೊಗೊಳೋದು ಬೇಡ ಅಂತೇಳಿ ಅಷ್ಟೇ ಬೇಗ ಹೋಗ್ತಾ ಇರೋದು ಅಷ್ಟೇ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಹೊರಗಡೆ ಬಂದಿದ್ದೀವಿ ಟೆಂಪಲ್ಲಿಂದ. ಇದು ಹಿಂಗೆ ಬರೋದು ಮಾಂದನವಾಡಿಯಿಂದ ಬಂದು ಸ್ಟ್ರೇಟ್ 30 ಕಿಲೋಮೀಟರ್ಸ್ ಇದೆ. ಮಾಂದನವಾಡಿಯಿಂದ ಬಂದು ಹಿಂಗೆ ಮೇಲ್ಗಡೆ ಹೋಗೋದು. ಈ ಬಸ್ ಹೋಗ್ತಾ ಇದೆಯಲ್ಲ, ಇದೇ ರೋಡು. ಹಿಂಗೆ ಹೋದರೆ ತಿರುವನಹಳ್ಳಿ ಟೆಂಪಲ್ ಸಿಗುತ್ತೆ. ಇಲ್ಲಿಂದ ಹೋಗ್ತಾ ಇದ್ದೀನಿ. ಈಗ ನೋಡೋಣ ವಯನಾಡಲ್ಲಿ ಏನೇನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ, ಏನೇನಿಲ್ವೋ, ಇನ್ನೂ ಪ್ಲೇಸಸ್ ಎಲ್ಲೆಲ್ಲಿದೆ ಅದೆಲ್ಲ ತಿಳ್ಕೊಳ್ತೀನಿ. ಈಗ ನಾನು ವಯನಾಡಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ನಿನ್ನೆ ಆ ಚೀಟಿ ತೊಗೊಂಡಿದ್ದೆ ಅಲ್ಲ, ಆ ಚೀಟಿದು 3 ವೇಸ್ಟ್ ಆದವು. ಇದು ಒಂದು 100 ರೂಪೀಸ್ ಬಂದಿದೆ. ಇದು ಒಂದೇ ನಮಗೆ ಬಂದಿರೋದು. ಈಗ 3 ಚೀಟಿ ಟಮಾರ್. ಗೈಸ್, ನಾವು ಮಾಂದನವಾಡಿಯಿಂದ ಕಲ್ಪತ್ತಾಗೆ ಹೋಗ್ತಾ ಇದ್ವಿ. ಒಂದು ಕಲ್ಪತ್ತಾ ರೋಡಲ್ಲಿ, ಇನ್ನು ಕಲ್ಪತ್ತಾ ಒಂದು ಮಿನಿಮಮ್ ಎಲ್ಲಾದರೂ 7.5 ಕಿಲೋಮೀಟ್ರ್ ಐತೆ ಅಷ್ಟೇ. ನಿಮಗೊಂದು ವ್ಯೂ ತೋರಿಸ್ತೀನಿ. ವ್ಯೂ ಅಲ್ಲ, ಅದು ಒಂದು ಗುಡಿ ಟೈಪು, ಅಂದರೆ ಮಸ್ಜಿದ್, ನಮಾಜ್ ಮಾಡೋ ಮಸೀದ್. ಅದು ಮಸೀದಿ ನೋಡ್ರಿ, ಇದು ನಮಾಜ್ ಮಾಡೋ ಮಸೀದ್ ಇದು. ಗೈಸ್, ವೆಲ್ಕಮ್ ಕಲ್ಪೆಟ್ಟದಲ್ಲಿ. ಈಗ ಕಲ್ಪೆಟ್ಟ ಸ್ಟೇಟು 3 ಸ್ಟೇಟ್ ಇದೆ. ಫಸ್ಟ್ನೇದು ಮಾಂದನವಾಡಿ, ಸೆಕೆಂಡ್ನೇದು ಕಲ್ಪೆಟ್ಟ. ಅಂದರೆ ಈಗಿರೋದು ನಾವು ಕಲ್ಪೆಟ್ಟದಲ್ಲಿದ್ದೀವಿ. 3ನೇ ಸ್ಟೇಟ್ ಹೆಸರು ನನಗೂ ಗೊತ್ತಿಲ್ಲ, ಗೂಗಲ್ ಮಾಡ್ತೀನಿ. ಈಗ ಗೂಗಲ್ ಮಾಡಿ ನೋಡ್ತೀನಿ. ಕಲ್ಪೆಟ್ಟದಲ್ಲಿ ಪ್ರೆಸೆಂಟ್ ಈಗ ನಾವು ಲಾಡ್ಜಲ್ಲಿ ಉಳ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋದು ಏನಿಲ್ಲ ನೋಡೋಣ, ಹೊರಗಡೆ ಹೋಗೋಣ ಬನ್ನಿ. ಸ್ವಲ್ಪ ಅಡ್ಡಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ, ನೋಡ್ತೀವಿ ಹೆಂಗಾಗುತ್ತಂಗೆ. ಇದು ವಯನಾಡ್ದು ದೊಡ್ಡ ಶಾಪಿಂಗ್ ಮಾಲ್ ಇದೆ ನೋಡ್ರಿ. ಇಲ್ಲಿ ಲಿಫ್ಟು. ನಾವು ಹೋಗ್ತಾ ಇರೋದು ವಯನಾಡಿನ ದೊಡ್ಡ ಶಾಪಿಂಗ್ ಮಾಲ್ ಇದು. ಈ ಜಸ್ಟ್ ಶಾಪಿಂಗ್ ಮಾಲ್ಗೆ ಬಂದಿದ್ದೀವಿ ನಾವು. ನೋಡಿ, ಡ್ರೈ ಫ್ರೂಟ್ಸು, ಎಲ್ಲ ಡ್ರೈ ಫ್ರೂಟ್ಸ್. ಮೇಲೆ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು, ಬ್ಯಾಗು ಎಲ್ಲ ಸಿಗುತ್ತೆ. ಬಂದ್ವಿ ಈಗ. ನೋಡಿ, ವೆಲ್ಕಮ್ ಮಾಡ್ಕೊಳ್ತೇವೆ ಗಾರ್ಡು. ಇಷ್ಟು ಚಳಿ ಇದ್ರೂ ಏಸೈತೆ ನೋಡಿ. ಬ್ಯಾಗು, ಸಣ್ಣ ಮಕ್ಕಳಿಗೆ ಆಟ ಸಾಮಾನ ನೋಡ್ರಿ. ಸಣ್ಣ ಸಣ್ಣ ವಯನಾಡ್. ಐ ಲವ್ ಕೇರಳ, ಐ ಲವ್ ವಯನಾಡ್. ನೋಡಿ, ಬರೀ ಎಷ್ಟು 400 ರೂಪಾಯಿ ಇದು. ಬರೀ 400. ಒಂದು ತಗ 200. ಇದು ಒಂದು ಗಾಡಿ 200 ಗೈಸ್. ಒಂದು ಗಾಡಿ 200. ದೊಡ್ಡ ಶಾಪಿಂಗ್ ಮಾಲು, ಫುಲ್ ದೊಡ್ಡದು ನೋಡ್ರಿ. ಅಲ್ಲಿಂದ ಹಿಡಿದು ಅಲ್ಲಿ ತನಕ ಐತೆ ನೋಡಿ. ಹೆಣ್ಮಕ್ಳಿಗೆ ಮಾಡೋದಕ್ಕೆ ಅಡುಗೆ ಸಾಮಾನು ಎಲ್ಲ ಅದಾವ. ಇಲ್ಲ ನೋಡ್ರಿ, ಮನ್ಯಾಗ ಏನಾದರೂ ಚಹಾ ಪುಡಿ, ಸಕ್ಕರೆ ಆ ಟೈಪ್ ಹಾಕ್ಯಂಗಿದ್ರೆ ಈ ಟೈಪ್ ಬಾಕ್ಸು, ನೀರು ಕುಡಿಯೋ ಬಾಟ್ಲು, ಮಕ್ಕಳಿಗೆ ಬಾಕ್ಸ್ ಕಟ್ಟಿ ಕಳ್ಸೋಕೆ ಸ್ಕೂಲಿಗೆ, ಏನಾದರೂ ಸಾಂಬಾರು ಮಾಡಿದರೆ ಎಸಿತಿರ್ಬೇಕ. ಒಂದೆರಡು ಟೀ ಶರ್ಟ್ ನೋಡ್ತೀವಿ ಗೈಸ್. ಅದೇ ಟೀ ಶರ್ಟು ಅದರಲ್ಲೇ ಹಾಕ್ಯನದಾಗ್ಬಿಟ್ಟರೆ. ಓಕೆ ನೋಡಿ, ಇಲ್ಲೆಲ್ಲ ಹೆಣ್ಮಕ್ಳದ್ದು. ಹೆಣ್ಮಕ್ಳದ್ದು ಬ್ರೋ. ವಾಯ್ಸಲ್ಲಿ ಆ ಕಡೆ ಇಪ್ಪ. ಇಲ್ಲಿ ನೋಡ್ರಿ ಬ್ಯಾಗು.
ಸಣ್ಣ ಸಣ್ಣದು ಪರ್ಸು, ಕಿಚನ್ ಪರ್ಸು, ಟೀ ಶರ್ಟ್ಸು. ಬ್ರೋ ಏನು ಬ್ರೋ ಇದು ಇಷ್ಟು ಸಸ್ತಾ? ಇದು ಟೀ ಶರ್ಟ್ ಮಸ್ಬಟ್ಟಿದ್ದಂಗೆ ಐತೆ, 500 ರೂಪಾಯಿ ಅಂತೆ ಟೀ ಶರ್ಟ್. ಮಸ್ಬಟ್ಟೆ ಆಗೈತಪ್ಪ ಇದು, ಅದಕ್ಕಿಂತ ಮಸ್ಬಟ್ಟೆ ಆಗೈತೆ 500 ಇದು ಕೂಡ. ಇವೆಲ್ಲ ಲೇಡೀಸಾ ಬ್ರೋ? ದಿಸ್ ಒನ್ ಲೇಡೀಸ್, ದಿಸ್ ಒನ್ ಲೇಡೀಸ್. Dear valued customer, welcome to Nesto Hypermarket. Special one day super sale offers. ₹249 Sidban face wash, ಇವೆಲ್ಲ ಹೆಂಗದ ನೋಡ್ರಿ guys. Upton and vitamin C 100 ml equal ₹99 ಮಾತ್ರ. 499 ಪ್ರತಿಯೊಂದು 499. Seabed sanitary pad. ಗೈಸ್ ಕೇರಳ ಪ್ಯಾಂಟ್ ಅಂತಿದ್ರಲ್ಲ ನೋಡ್ರಿ, ಇಲ್ಲದ ನೋಡಿ ಕೇರಳ ಪ್ಯಾಂಟ್. Shopping with Nesto. Have a nice day. ಏನು ಪ್ಯಾಂಟು ಏನು ಗೈಸ್. ಸ್ಲಿಪ್ಪರು ನೆಗಡಿ ಫುಲ್ ಆಗಿಬಿಟ್ಟೈತೆ, ಬರೀ ಮೂಗೇರ್ಸೋದ ಸೌಂಡ್ ಬರ್ತಿರುತ್ತೆ ನಿಮಗೆ. ಯಪ್ಪೋ ಏನಣ್ಣ ಇದು, ಏನು ಕಡಿಮೆ ಇರ್ತಾವಂತ ಎಲ್ಲ 500 ಪ್ರತಿಯೊಂದು ಯಾವನ ಮುಟ್ಟು. ಏನು ಗೈಸ್ 500 ರೂಪಾಯಿ ಅಂದರೆ ವೇಸ್ಟ್. 500 ಇದಕ್ಕೆಲ್ಲ ಕೊಡೋದು ಗೈಸ್. ಡೋನಟ್ಸು, ಬರ್ಗರು, ಪೇಸ್ಟ್ರಿ ಕೇಕ್ಸ್ ನೋಡ್ರಿ ಇಲ್ಲಿ. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, get the guns out. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. ಈಗೊಂದು ½ ಅನ್ ಅವರ್ ಆಯಿತು ಗೈಸ್, ಊಟ ಎಲ್ಲ ಮಾಡ್ಕೊಂಬಂದು ಜಸ್ಟ್ ರೂಮಿಗೆ ಬಂದಿದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಹುಷಾರೂ ಅಂದರೆ ಜ್ವರ, ನೆಗಡಿ, ಕೆಮ್ಮು ಫುಲ್ಲು ಹೇಳಂಗಿಲ್ಲ ಪರಿಸ್ಥಿತಿ. ಕೇರಳ ಸೈಡಂತೂ ಫುಲ್ ಮಳೆ ಇದೆ ಗೈಸ್. ದಯವಿಟ್ಟು ಬರಾಗಿತ್ತು ಅಂತಂದರೆ ಒಂದು ಸ್ವಲ್ಪ ದಿನ ಬಿಟ್ಟು ಬರ್ರಿ. ಯಾಕಂತಂದರೆ ವೆದರಿಗೆ ನಮ್ಮ ಬಾಡಿ ಕಂಡೀಷನ್ ಸ್ವಲ್ಪ ಇದಾಗುತ್ತೆ. ಅದಕ್ಕಾಗೆ ಈಗ ಆಲ್ರೆಡಿ ನಮ್ಮ ಚಾಂದ್ ಬ್ರೋ ಅವ್ರು ಮಕ್ಕೊಂಬಿಟ್ಟಾರ, ಫುಲ್ ನಿದ್ದೆ ಒಳಗೆ ಹೋಗ್ಯಾರ ಅವರು. ಗೈಸ್ ವಿಡಿಯೋ ಅಪ್ಲೋಡ್ ಆಗಿದೆ ಯೂಟ್ಯೂಬ್ಗೆ. ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ಹಾಗೇ ಲೈಕು, ಶೇರು, ಕಮೆಂಟು ಇದೆಲ್ಲ ಮಾಡಿ. ನಾಳೆ ವ್ಲಾಗ್ ಬರೋ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಬಾಯ್.